ಅದು ಆಲ್ಬಮ್ ಸಿಕ್ತು, ಸುಮ್ಮನೆ ಹಾಗೆ ನೋಡ್ತಾ ಕೂತಿದ್ದೆ. ಗಾಳಿಗೆ ಸಿಕ್ಕ ತರಗೆಲೆ ಥರ ನಿನ್ನ ಹಿಂದಿನ ದಿನಗಳು ನಿನ್ನಿಂದ ಬಹಳ ದೂರ ಹೊರಟೋಗಿದೆ ಶಶಾಂಕ್. ಈಗ ಮತ್ತೆ ಅದೇ ಮರ ಕಂಡುಕೊಳ್ಳೋ ಪ್ರಯತ್ನ ನೀನು ಮಾಡದೇ ಇದ್ರೆ ಒಳ್ಳೇದು. ನನಗೂ ಗೊತ್ತಮ್ಮ, ತುಂಬ ತಪ್ಪು ಮಾಡಿಬಿಟ್ಟಿದ್ದೀನಿ ನಾನು. ಬಹುಶಃ ನನ್ನ ತಪ್ಪುಗಳು ಮಾಡದೇ ಇದ್ದಿದ್ರೆ ಇದೇ ನನ್ನತನ, ಈ ಬಂಧನ ಅವಾಗ ನನ್ನಲ್ಲಿ ಇದ್ದಿದ್ರೆ ಹೀಗೆ ಒಂಟಿಯಾಗಿ ಕೊರಗೋ ಪರಿಸ್ಥಿತಿ ನನಗೆ ಬರ್ತಾ ಇರಲಿಲ್ಲ. ಕಳೆದು ಹೋದ ದಿನಗಳು ಮತ್ತೆ ಬರೋದಿಲ್ಲ ಶಶಾಂಕ್. ಅದಕ್ಕೆ ಬೇಜಾರು ಮಾಡಿಕೊಂಡು ದುಃಖ ಪಡೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ನಿನ್ನ ಹಿಂದಿನ ಜೀವನ ಈಗ ಬೇರೆಯವ್ರ ಪಾಲಾಗಿದೆ. ಅದನ್ನ ಅರ್ಥ ಮಾಡಿಕೊಂಡು ನೀನು ನಡ್ಕೊಂಡ್ರೆ ಒಳ್ಳೇದು. ಆದಿತ್ಯನ ಬಗ್ಗೆ ನೀನು ಯೋಚನೆ ಮಾಡಬೇಡ. ಅವನು ಒಬ್ಬ ಒಳ್ಳೆ ಸಭ್ಯ ವ್ಯಕ್ತಿ ಜೊತೆಗಿದ್ದಾನೆ. ಸೂರ್ಯ ತುಂಬಾ ಒಳ್ಳೆ ಮನುಷ್ಯ, ಒಳ್ಳೆ ತಂದೆ, ಜವಾಬ್ದಾರಿ ಇರೋ ಮನುಷ್ಯ. ಅವರು ಎರಡೂ ಕರ್ತವ್ಯನು ತುಂಬಾ ಚೆನ್ನಾಗಿ ನಿಭಾಯಿಸ್ತಾರೆ. ಹೋಗ್ಲಿ ಬಿಡು, ಇದೆಲ್ಲಿರ್ಬೇಕೋ ಅಲ್ಲಿಟ್ಟು ಬರ್ತೀನಿ. ಶೋಭಾ, ಸೂರ್ಯ ಒಳ್ಳೆ ವ್ಯಕ್ತಿ, ನಾನು ಒಪ್ಕೋತೀನಿ. ಹಾಗಂತ ಯಾವಾಗ್ಲೂ ಸೂರ್ಯ 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 ಅಂತ ಅವನದೇ ಜಪ ಮಾಡ್ತಾ ಇರಬೇಡ. ನಿನ್ನ ದೃಷ್ಟಿಲಿ ಸೂರ್ಯನ ಮುಂದೆ ಶಶಾಂಕ್ ಏನು ಅಲ್ವಾ? ಶಶಾಂಕ್ ನನ್ನ ಮಗ. ಅವನ ಕಣ್ಣಲ್ಲಿ ನೀರು ಬಂದ್ರೆ ನನಗೂ ಅಳು ಬರುತ್ತೆ. ಅವನು ಒದ್ದಾಡ್ತಾ ಇದ್ರೆ ನನ್ನ ಮನಸ್ಸು ಚಡ್ಪಡಿಸುತ್ತೆ. ಅವನ ಖುಷಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಆದ್ರೆ ಸಂಬಂಧಗಳ ಸೂತ್ರ ಹರಿಯೋಕೆ ನಾನು ಬಿಡೋಲ್ಲ. ಎಲ್ಲ ಸಂಬಂಧಗಳಿಗೂ ತನ್ನದೇ ಆದ ಒಂದು ಮಿತಿ ಇರುತ್ತೆ. ಅದನ್ನ ಗೌರವಿಸೋದು ನಮ್ಮೆಲ್ಲರ ಕರ್ತವ್ಯ. ಏನೇ ಅಸಹಾಯಕತೆ ಇದ್ರೂ ಸಂಬಂಧಗಳ ಮಿತಿ ಮೀರೋಂಥ ಕೆಲಸ ನಾನು ಮಾಡೋಲ್ಲ. ಯಾರಿಗೆ ಮಾಡೋಕ್ಕೂ ನಾನು ಬಿಡಲ್ಲ. ನನ್ನ ಮಾತಿನ ಅರ್ಥ ನಿಮ್ಗಾಯ್ತು ಅಂತ ಅನ್ಕೊಂಡಿದ್ದೀನಿ. ಯಾಕಾರ್ತಿಯವ್ರೆ, ಹೆದರ್ಕೊಂಡ್ಬಿಟ್ರ? ಏನೋ ವಿಷಯ ಮಾತಾಡ್ಬೇಕು ಅಂತ ಹೇಳಿದ್ರಿ, ಹೇಳಿ. ನಾನು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು. ಮಾತಾಡೋಣ. ಅದಕ್ಕಿಂತ ಮುಂಚೆ ಮಾತ್ರೆ ತಗೊಂಡ್ರ ನೀವು? ಮೊದಲು ನಾನು ಮಾತು ಮುಖ್ಯ ಅಲ್ಲ, ಮಾತ್ರೆ ತಗೊಂಡ್ರ? ಫಸ್ಟ್ ಔಷಧಿ ಮಾತ್ರೆ ತಗೊಬೇಕು, ಆಮೇಲೆ ಮಾತಲ್ಲ. ಬನ್ನಿ ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ನೀವು ಡಾಕ್ಟ್ರು ಕರೆಕ್ಟ್ ಟೈಮಿಗೆ ಮಾತ್ರೆ ತಗೊಬೇಕು ಅಂತ ಹೇಳಿದ್ದಾರೆ. ನೀವು ನೋಡಿದ್ರೆ ಮಾತಾಡೋಣ ಅಂತ ಹೇಳ್ತಿದ್ದೀರಾ. ಫಸ್ಟ್ ಮಾತ್ರೆ, ಆಮೇಲೆ ಮಾತು ತಗೊಳ್ಳಿ. ಈಗ ಹೇಳಿ, ಅದೇನೋ ಮಾತಾಡ್ಬೇಕು ಅಂದ್ರಲ್ಲ. ಸೂರ್ಯ ಅವರೇ, ನೀವು ತುಂಬಾ ಒಳ್ಳೆಯವರು. ನೀವೆಲ್ಲ ಸಂಬಂಧನೂ ತುಂಬಾ ಚೆನ್ನಾಗಿ ಪ್ರಾಮಾಣಿಕತೆಯಿಂದ ನಿಭಾಯಿಸ್ತೀರಾ. ನನಗೆ ನಿಮ್ಮಂತ ಜೀವನ ಸಂಗಾತಿ ಸಿಗ್ತಾರೆ ಅಂತ ನಾನು ಮನಸ್ಸಿನಲ್ಲೂ ಎಣಿಸಿರ್ಲಿಲ್ಲ. ಆದ್ರೆ ನಾನಿವತ್ತು ನನ್ನ ಜೀವನದೊಂದು ಮುಖ್ಯವಾದ ಸತ್ಯನ ಹೇಳಬೇಕು ಅಂತಿದ್ದೀನಿ. ಸೂರ್ಯ ಅವರೇ,
ನಾನು ನಾನು ಸೂರ್ಯ ಸೂರ್ಯ ದೊಡ್ಡ ಅನಾಹುತ ಆಗೋಗಿದೆ ಕಣೋ. ನಮ್ಮ ಮನೆಗೆ ಪೊಲೀಸರು ಬಂದ್ಬಿಟ್ಟಿದ್ದಾರೆ. ಪರಿಮಳನ ಅರೆಸ್ಟ್ ಮಾಡಕ್ಕಂತೆ. ಏನು ಅದಕ್ಕೇನು ಅರೆಸ್ಟ್ ಮಾಡೋದಕ್ಕೆ ಬಂದಿಯಾರ? ನಮ್ಮ ಮನೆ ಸೊಸೆ ಮೇಲೆ ಅಪವಾದ ವರ್ಷಕ್ಕೆ ಎಷ್ಟು ಧೈರ್ಯ ನಿಮ್ಗೆ? ರಾಜಶೇಖರ್ ಅವರೇ, ಕಾನೂನಿನ ಕಣ್ಣಲ್ಲಿ ಯಾರೇ ಆದ್ರೂ ಅಪರಾಧಿ ಅಪರಾಧಿನೇ. ಅವ್ರು ಯಾವ ಮಂತನಕ್ಕೆ ಸೇರಿದವರು, ಶ್ರೀಮಂತರು ಬಡವರು ಅನ್ನೋ ವ್ಯತ್ಯಾಸ ಕಾನೂನಿಗಿರಲ್ಲ. ಆದ್ರೆ ನಾನು ಏನು ತಪ್ಪು ಮಾಡಿಲ್ಲ. ನನ್ನ ಮಕ್ಕಳ ಮೇಲೆ ಆಣೆ. ಇವಳೇ ಅಪರಾಧಿ ಅನ್ನೋ ನಿರ್ಧಾರಕ್ಕೆ ಹೇಗೆ ಬಂದ್ರಿ ನೀವು? ನೋಡಿ, ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ. ನನಗೆ ನಿಮ್ಮ ಮೇಲೆ ಯಾವ ದ್ವೇಷನೂ ಇಲ್ಲ. ಊರಲ್ಲಿ ನೀವು ಪ್ರತಿಷ್ಠೆ ಇರೋ ಜನ. ಆದ್ರೆ ಏನ್ ಮಾಡೋದು? ಸಿಕ್ಕಿರೋ ಸಾಕ್ಷಿಗಳು ಪರಿಮಳ ಅವ್ರ ಕಡೆ ಬೆರಳು ಮಾಡಿ ತೋರಿಸ್ತಿವೆ. ಬೇಕಿದ್ರೆ ನೋಡಿ, ನನ್ನ ಹತ್ರ ಪರಿಮಳ ಅವರ ಅರೆಸ್ಟ್ ವಾರೆಂಟ್ ಇದೆ. ಹೆಸರಾಂತ ಸಿನಿಮಾ ನಿರ್ಮಾಪಕ ರಾಕೇಶ್ ಕೊಲೆ ಸಂಬಂಧ. ರಾಕೇಶ ಆ ವ್ಯಕ್ತಿ ಯಾರು ಅಂತಾನೆ ನಂಗೆ ಗೊತ್ತಿಲ್ಲ. ಆ ಹೆಸರು ಕೇಳ್ತಿರೋದೇ ಇದೇ ಮೊದಲು. ಪರಿಮಳ, ನೀನೇನು ಹೆದರ್ಕೋಬೇಡ. ಇನ್ಸ್ಪೆಕ್ಟರ್, ಯಾವ ಸಾಕ್ಷಿನ ಮುಂದಿಟ್ಕೊಂಡು ನನ್ನ ಹೆಂಡತಿನ ಕೊಲೆ ಕೇಸಲ್ಲಿ ಅರೆಸ್ಟ್ ಮಾಡಕ್ ಬಂದಿದ್ದೀರಾ? ಇಲ್ಲಿದೆ ನೋಡಿ. ಇದನ್ನ ನೀವು ಗುರ್ತು ಹಿಡಿತೀರಲ್ಲ? ಈ ನೆಕ್ಲೆಸ್ನ SR ಜ್ಯುವೆಲರ್ಸ್ ನಲ್ಲಿ ಕೊಂಡ್ಕೊಂಡಿದ್ದೀರಾ, ಹೌದೋ ಅಲ್ವೋ? ಈಗ ಹೇಳಿ, ಇದು ನಿಮ್ದೋ ಅಲ್ವಾ? ಹೌದು, ನೀವು ಹೇಳ್ತಿರೋದು 100% ನಿಜ. ಈ ನೆಕ್ಲೆಸ್ಸು ನನ್ನ ಹೆಂಡತಿ ಹತ್ರ ಇರೋ ನೆಕ್ಲೆಸ್ ತರನೇ ಇದೆ. ಆದ್ರೆ ಈ ನೆಕ್ಲೆಸ್ಸು ನನ್ನ ಹೆಂಡತಿದಲ್ಲ. ನೀವು ಹೇಳೋದು ನಿಜನೇ ಆಗಿದ್ರೆ ಇವತ್ತು ಆ ನೆಕ್ಲೆಸ್ಸು ನನ್ನ ಹೆಂಡತಿ ಕೊಳ್ಳಲ್ಲಿ ಇರ್ತಾ ಇರಲಿಲ್ಲ. ನೋಡಿ. ಇನ್ಸ್ಪೆಕ್ಟ್ರೆ, ಇನ್ನೂ ಏನಾದರೂ ಹೇಳೋದಿದೆಯಾ? ಇದು ಹೇಗ್ ಸಾಧ್ಯ? ಅಷ್ಟೆಲ್ಲ ತಪಾಸಣೆ ಮಾಡಿ ನೀವು ಮಾಡಿರೋದು ತಪಾಸಣೆ ಅಲ್ಲ, ದೊಡ್ಡ ತಪ್ಪು. ನಿಮ್ಗೆ ಜವಾಬ್ದಾರಿನೇ ಇಲ್ವಾ? ನೀವು ಮಾಡಿರೋ ತಪ್ಪಿಂದ ಮರ್ಯಾದಸ್ಥರ ಮನೆ ಸೊಸೆನ ಕೊಲೆ ಮಾಡಿದೀರಾ ಅಂತ ಹೇಳ್ತಾ ಇದ್ದೀರಾ. ನನಗೂ ಕಾನೂನು ಗೊತ್ತು, ಲಾ ಓದಿದ್ದೀನಿ. ಯಾವುದೇ ನಿರಪರಾಧಿಗೆ ಅಪರಾಧಿ ಅಂತ ಶಿಕ್ಷೆ ಕೊಡೋದು ಮಹಾಪರಾಧ. ರವಿ ಅವರೇ, ನಮಗ್ ಸಿಕ್ಕಿರೋ ಮಾಹಿತಿ ಪ್ರಕಾರ ಈ ನೆಕ್ಲೆಸ್ ನ 5 ವರ್ಷದ ಹಿಂದೆ ಕೊಂಡ್ಕೊಂಡಿದ್ದಾರೆ. ಆದ್ರೆ ನಿಮ್ ಹೆಂಡತಿ ಹಾಕೊಂಡಿರೋ ನೆಕ್ಲೆಸ್ ಹೊಸದಾಗಿ ಕಾಣಿಸ್ತಿದೆ. ಹೀಗೂ ಆಗಿರಬಹುದಲ್ಲ? ಸಿಕ್ ಹಾಕೋತೀವಿ ಅನ್ನೋ ಭಯದಲ್ಲಿ ಇಂಥ ಕೋಪನೆ ದೊಡ್ಡ ದೊಡ್ಡವ್ರ ಕೈನಲ್ಲಿ ದೊಡ್ಡ ದೊಡ್ಡ ತಪ್ಪುಗಳನ್ನ ಮಾಡಿಸುತ್ತೆ. ಸರ್, ನಿಜ ಹೇಳ್ತಾ ಇದ್ದೀನಿ. ನಾನು ಯಾವ ತಪ್ಪು ಮಾಡಿಲ್ಲ. ಆ ವ್ಯಕ್ತಿ ಯಾರು ಅಂತಾನೆ ನಂಗೆ ಗೊತ್ತಿಲ್ಲ. ಈ ನೆಕ್ಲೆಸ್ ಯಾಕೆ ಇಷ್ಟೊಂದು ಹೊಳಿತಿದೆ ಅಂದ್ರೆ, ನಾನು ಓರ್ಗಿತ್ತಿ ರಾಕಿ ಮೊನ್ನೆ ತಾನೇ ಇದನ್ನ ಪಾಲಿಶ್ ಮಾಡಿಸ್ಕೊಟ್ಟಿದ್ದಾಳೆ. ನಾನು ಅವ್ಳಿಗೆ ಫೋನ್ ಮಾಡ್ತೀನಿ, ಬೇಕಾದ್ರೆ ನೀವೇ ವಿಚಾರಿಸ್ಕೊಳ್ಳಿ. ಪರಿಮಳ, ಸುಮ್ಮನೆ ಇರು. ಇವ್ರೇನೋ ಹೇಳ್ತಾರೆ ಅಂತ ಊರಿಗೆ ಹೊರಟಿರೋರಿಗೆ ತೊಂದರೆ ಕೊಡೋದು ಬೇಡ. ನಿಮ್ಗೆ ಅಭ್ಯಂತರ ಇಲ್ಲ ಅಂದ್ರೆ ನೀವು ಹಾಕೊಂಡಿರೋ ನೆಕ್ಲೆಸ್ ನ ತಗೊಂಡು ಹೋಗೋದಾ? ಬೇಕಿದ್ರೆ ಕೋರ್ಟ್ ಆರ್ಡರ್ ತರ್ತೀನಿ. ಆದ್ರೆ ಅಗತ್ಯ ಇಲ್ಲ ಸರ್, ನೀವು ತಗೊಂಡೋಗ್ಬೋದು. ಆರ್ತಿಯವರೇ, ನೋಡಿ, ನೀವು ಟೆನ್ಷನ್ ತಗೋಬೇಡಿ. ಅದು ನಿಮ್ಮ ಆರೋಗ್ಯಕ್ಕೆ ಒಳ್ಳೇದಲ್ಲ. ತಪ್ಪು ತಿಳುವಳಿಕೆ ಇರಬೇಕು. 1-2 ನಿಮಿಷ ಆತಂಕ ಇತ್ತು, ಈಗೆಲ್ಲ ಸರಿ ಹೋಯ್ತಲ್ಲ. ಸೂರ್ಯ ಅವರೇ, ನನಗೇನು ಅನಿಸ್ತಿದೆ ಅಂದರೆ
ಈ ಮನೆ ಸುಖ ಶಾಂತಿ ನೆಮ್ಮದಿಗೋಸ್ಕರ ನಾವು ರಾಖಿ ಹತ್ರ ಒಂದ್ಸಲ ಮಾತಾಡ್ಲೇಬೇಕು. ಬೇಡ ಆರ್ತಿ ಅವರೇ, ಭಾಸ್ಕರಂಗ್ ಮನೆಗೆ ಪೊಲೀಸ್ ಬಂದಿದ್ದಾರೆ ಅಂತ ಗೊತ್ತಾದ್ರೆ ಅವ್ನು ಟ್ರಿಪ್ಪನ್ನು ಕ್ಯಾನ್ಸಲ್ ಮಾಡ್ಕೊಂಡು ವಾಪಸ್ ಬರ್ತಾನೆ. ನನ್ನ ಮಾತ್ಯಾಕೆ ನಿಮಗೆ ಅರ್ಥ ಆಗ್ತಾ ಇಲ್ಲ? ನಾನು ಕೆಲವು ದಿನಗಳಿಂದ ರಾಖಿಯ ನಡವಳಿಕೆನ ತುಂಬಾ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ನಾವೆಲ್ಲರ ಜೊತೆಗಿದ್ರು ಅವಳ ಗಮನ ಇನ್ನೆಲ್ಲೋ ಇರುತ್ತೆ, ಏನೋ ಯೋಚನೆ ಮಾಡ್ತಾ ಇರ್ತಾಳೆ. ನಾನು ಇದನ್ನು ಗಮನಿಸಿದ್ದೀನಿ ಆರ್ತಿ ಅವರೇ. ರಾಖಿನೇನಾದ್ರೂ ಕೇಳಿದ್ರೆ ಅವಳು ಉತ್ತರನೇ ಕೊಡಲ್ಲ, ತಂದೆ ಜಗತ್ತಲ್ಲಿ ಕಳೆದೋಗಿರ್ತಾಳೆ. ಹೌದು ಸೂರ್ಯ ಅವರೇ, ಅವತ್ತು ರಾಖಿ ತುಂಬಾ ವಿಚಿತ್ರವಾಗಿ ನಡ್ಕೊಂಡು. ಐಮ್ ಸಾರಿ ರಾಖಿ, ಸಾರಿ. ವಾವ್, ಈ ನೆಕ್ಲೆಸ್ ತುಂಬಾ ಚೆನ್ನಾಗಿದೆ. ಹೊಸ್ತಾ? ಇಲ್ಲಕ್ಕ, ಇದು ಪರಿಮಳ ಅಕ್ಕಂದು. ಅವರು ಪಾಲಿಶ್ ಮಾಡ್ಸಕ್ ಕೊಟ್ಟಿದ್ರು, ಅದಕ್ಕೆ ಹೊಸದಾಗಿ ಕಾಣ್ತಿದೆ. ಅವ್ರ ರೂಮಲ್ಲಿ ಇಡಕ್ಕೆ ಹೇಳಿದ್ರು, ನಾನು ಇಡ್ತೀನಿ. ಇದ್ಯಾವುದು ಹೊಸ ನೆಕ್ಲೆಸ್ ರೆಸಿಪ್ಟ್ ಇದಾಗಿದೆ. ಅಕ್ಕ, ನಾನು ನೆನ್ನೆ ಬೇರೆ ನೆಕ್ಲೆಸ್ ತಗೊಂಡೆ, ಅದರದ್ದು ಬಿಲ್ ಇದು. ಅಂದ್ರೆ ರಾಖಿ ಹೊಸ ನೆಕ್ಲೆಸ್ ತಗೊಂಡಿದ್ದಾಳ? ಅದೇ ನೆಕ್ಲೆಸ್ನ ಅದಕ್ಕೆ ಹಾಕೊಂಡಿದ್ದಾರೆ. ಹಳೆ ನೆಕ್ಲೆಸ್ ರಾಕೇಶ್ ಬಾಡಿ ಹತ್ರ ಪೊಲೀಸವ್ರಿಗೆ ಸಿಕ್ಕಿದೆ. ಹಾಗಿದ್ರೆ ರಾಖಿಗೂ ರಾಕೇಶ್ಗೂ ಅವ್ನ ಬಾಡಿಗೂ ಏನೋ ಏನ್ ಹೇಳ್ತೀರಾ ಆರ್ತಿ ಅವರೇ ನೀವು? ಹಾಗೆಲ್ಲ ಏನೂ ಇಲ್ಲ. ರಾಖಿ ತುಂಬಾ ಜವಾಬ್ದಾರಿ ಇರೋ ಹುಡುಗಿ, ಅವಳಂತ ಕೆಲಸ ಎಲ್ಲ ಮಾಡೋಳಲ್ಲ. ಆ ನೆಕ್ಲೆಸ್ ಕಳ್ದು ಹೋಗಿರ್ಬೋದು. ಅಕ್ಕ ನೀವು ಉತ್ತರ ಕೊಡೋದು ಹೇಗೆ ಅಂತ ಗೊತ್ತಾಗ್ದೆ ಹೊಸ ನೆಕ್ಲೆಸ್ ತಂದಿರ್ಬೋದಲ್ವಾ? ಇದು ನಿಜ ಆಗಿರ್ಬೋದು. ಈ ರಾಖಿ ಹುಡುಗಾಟದಿಂದ ಅಕ್ಕ ಎಲ್ಲಿ ತೊಂದರೆ ಸಿಕ್ಕಾಕೊಳ್ತಾರೇನೋ ಭಯ ಆಗ್ತಿದೆ ನನಗೆ. ಇನ್ಸ್ಪೆಕ್ಟರ್ಗೆ ಅಕ್ಕನ ಹತ್ರ ಇರೋ ಹೊಸ ನೆಕ್ಲೆಸ್ ಅಂತ ಅನುಮಾನ ಬಂದ್ರೆ, ಆ ಅನುಮಾನ ನಿಜ ಅಂತ ಗೊತ್ತಾದ್ರೆ ರಾಖಿ ಯಾಕೆ ಸುಳ್ಳು ಹೇಳಿದ್ಲು ಅಂತ ಕಾರಣ ಕೇಳ್ತಾರೆ. ಅವಳ ಮೇಲೆ ಸುಳ್ಳು ಕೇಸ್ ಹಾಕ್ತಾರೆ. ನೀವ್ ಹೇಳ್ತಿರೋದು ನಿಜ ಆರ್ತಿ ಅವರೇ. ರಾಖಿ ಹೊಸ ನೆಕ್ಲೆಸ್ ತಗೊಂಡಿದ್ದಾಳೆ ಅಂತ ಅದಕ್ಕೆ ಹೇಳ್ಬೋದಿತ್ತಲ್ವಾ? ಅಟ್ಲೀಸ್ಟ್ ಕೊನೆ ಪಕ್ಷ ನಾವು ಪೊಲೀಸವ್ರ ಹತ್ರ ಸುಳ್ಳು ಹೇಳ್ತಾ ಇದೀವಿ ಅಂತ ಅನ್ನಿಸ್ತಾ ಇರ್ಲಿಲ್ಲ. ಒಂದೇ ಒಂದ್ಸಾರಿ ನಾವು ರಾಖಿ ಹತ್ರ ಸ್ಪಷ್ಟವಾಗಿ ಮಾತಾಡ್ಬೇಕು. ವಿಷಯ ಏನು ಅಂತ ಕರೆಕ್ಟಾಗಿ ತಿಳಿಯುತ್ತೆ. ಕಾಲ್ ಬಂತು. ಆರ್ತಿ ಅತ್ತಿಗೆ ಕೊಡು ಅಕ್ಕ, ನಾನು ಮಾತಾಡ್ತೀನಿ. ಹಲೋ, ಹೇಳಿ ಅಕ್ಕ. ರಾಖಿ, ನಾನು ಹಿಂಗೆ ಈ ಸಮಯದಲ್ಲಿ ಡಿಸ್ಟರ್ಬ್ ಮಾಡ್ತಿರೋದಕ್ಕೆ ಸಾರಿ. ನಾನು ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು. ನೀನು ಅದಕ್ಕೆ ಹೆದರ್ಕೊಳ್ದೆ ನೇರವಾಗಿ ಉತ್ತರ ಕೊಡ್ತೀಯಾ? ಹೇಳಿ ಅಕ್ಕ, ಅದೇನು ಅಂತ. ರಾಖಿ, ನೀನು ಪರಿಮಳಕ್ಕಂಗೆ ವಾಪಸ್ ಕೊಟ್ಟಿರೋ ನೆಕ್ಲೆಸ್ಸು ಅವ್ರದ್ದೇ ತಾನೆ? ಅದು ಹೊಸ್ತಲ್ಲ ತಾನೆ? ಅಕ್ಕ, ಏನ್ ಮಾತಾಡ್ತಿದ್ದೀರಾ? ಇಷ್ಟು ಸಣ್ಣ ವಿಷಯಕ್ಕೆ ಈಗ ಫೋನ್ ಮಾಡಿದ್ದೀರಾ? ರಾಖಿ, ಇದು ಸಣ್ಣ ವಿಷಯ ಅಲ್ಲ. ಮನೆ ಹತ್ರ ಪೊಲೀಸ್ನವ್ರು ಬಂದಿದ್ರು. ರಾಕೇಶ್ ಅನ್ನೋ ವ್ಯಕ್ತಿ ಡೆಡ್ ಬಾಡಿ ಹತ್ರ ಅದೇ ರೀತಿ ನೆಕ್ಲೆಸ್ ಸಿಕ್ಕಿದೆ. ಆ ನೆಕ್ಲೆಸ್ ಯಾರು ಮರ್ಡರ್ ಮಾಡಿದಾರೆ ಅವ್ರದ್ದೇ ಅಂತ ಪೊಲೀಸ್ನವ್ರು ಕೂಡ ಹೇಳ್ತಾ ಇದ್ದಾರೆ. ಏನು ಆರ್ತಿ ಅತ್ತಿಗೆ ಕಾಲು ಎಳಿತಾ ಇದ್ದಾರಾ? ಹಲೋ ಹಲೋ ಹಲೋ, ಆರ್ತಿ ಅಕ್ಕ. ಹಲೋ ರಾಖಿ. ಹಲೋ ಹಲೋ ಆರ್ತಿ ಅಕ್ಕ, ನಂಗೇನೋ ಸರಿಯಾಗಿ ಕೇಳಿಸ್ತಿಲ್ಲ. ರಾಖಿ, ನಾನು ಮಾತಾಡ್ತಿರೋದು ಕೇಳಿಸ್ತಾ ಇದೆಯಾ? ಹಲೋ ಆರ್ತಿ ಅಕ್ಕ. ಹಲೋ ಹಲೋ. ನೆಟ್ವರ್ಕ್ ಪ್ರಾಬ್ಲಮ್. ನೆಟ್ವರ್ಕ್ ಇಲ್ಲ ಅನ್ಸುತ್ತೆ. ಟ್ರಾವೆಲ್ ಮಾಡ್ತಿದೀವಲ್ಲ. ಅಪ್ಪ, 2 ಮೊಬೈಲ್ ಸ್ವಿಚ್ ಆಫ್ ಮಾಡಿಬಿಟ್ಟಿದ್ದೀನಿ. ಇನ್ಯಾರೂ ನನಗೆ ಕಾಂಟ್ಯಾಕ್ಟ್ ಮಾಡೋಕ್ಕಾಗಲ್ಲ. ಆದರೆ ಪೊಲೀಸ್ ಕಡೆಯವರು ಮನೆ ಹತ್ರ ಬಂದ್ಬಿಟ್ರೆ ದೇವ್ರೆ, ಇನ್ನೇನು ಗತಿ? ಪರಿಮಳ, ಅಳಬೇಡ.
ಸಮಾಧಾನ ಮಾಡ್ಕೋ, ನಿನಗೇನು ಆಗೋದಿಲ್ಲ. ನೀನ್ ತಪ್ಪು ಮಾಡಿಲ್ಲ ಅಂದಮೇಲೆ ಯಾಕೆ ಅಳ್ತೀಯಾ? ರೀ, ಫೋನ್ ಬಂತು. ಪೊಲೀಸರೇ ಫೋನ್ ಮಾಡಿರ್ಬೇಕು. ನಂಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ ರೀ. ಪರಿಮಳ, ನಾನು ಮಾತಾಡ್ತೀನಿ. ಹಲೋ, ರಾಂಗ್ ನಂಬರ್. ರೀ, ನಂಗೆ ತುಂಬಾ ಭಯ ಆಗ್ತಾ ಇದೆ. ಆ ನೆಕ್ಲೆಸ್ ಏನಾದ್ರೂ ಹೊಸದು ಅಂತ ಸಾಬೀತಾಗ್ಬಿಟ್ರೆ ನನಗ್ ಗಲ್ಲಿಗೆ ಹಾಕೋದಂತೂ ಗ್ಯಾರಂಟಿ. ಆಮೇಲೆ ನಮ್ಮ ಮಕ್ಕಳ ಗತಿ ಏನ್ರಿ? ಪರಿಮಳ, ಸಮಾಧಾನ ಮಾಡ್ಕೋ. ನಿನ್ ಜೊತೆ ನಾನಿದ್ದೀನಲ್ವಾ? ನಿನ್ನನ್ನ ಈ ಕೇಸಲ್ಲಿ ಸಿಕ್ಕಾಕ್ಸೋದಿಲ್ಲ. ಅಪರಾಧಿ ಯಾರೇ ಇದ್ರೂ ಹಿಡಿದು ಶಿಕ್ಷೆ ಕೊಡಿಸ್ತೀನಿ. ನನ್ನ ಪರಿಮಳಗೆ ಏನಾಗೋಕ್ಕೂ ನಾನ್ ಬಿಡಲ್ಲ. ಆರ್ತಿಯವರೇ, ನಾವೆಲ್ಲರೂ ನಿಮ್ಮ ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ವಿ. ಎಷ್ಟು ಸಡಗರದಿಂದ ಇದ್ವಿ. ಅಷ್ಟರ ಮಧ್ಯದಲ್ಲಿ ಈ ಸಮಸ್ಯೆ ಹುಟ್ಕೋತು. ಆದರೂ ನೀವು ಒಂಚೂರು ಬೇಸರ ಮಾಡ್ಕೊಂಡಿಲ್ಲ. ರಾಖಿ ಬಗ್ಗೆ, ಅದಕ್ಕೆ ಬಗ್ಗೆ ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ರಿ. ನಿಮ್ಮ ಸಡಗರ ಅರ್ಥದಲ್ಲೇ ನಿಂತೋಯ್ತು ಅಂತ ನಿಮಗೆ ಬೇಜಾರಾಗಿಲ್ವಾ? ಇವರೆಲ್ಲ ನನ್ನವರೇ ಸೂರ್ಯವರೇ. ನಮ್ಮ ಕುಟುಂಬದ ಯಾವುದೇ ಸದಸ್ಯಕ್ಕೆ ತೊಂದರೆ ಬಂದರೂ ಅದನ್ನೆಲ್ಲ ಮರೆತು ಸಂಭ್ರಮ ಪಡೋದ್ರಲ್ಲಿ ಏನು ಅರ್ಥ ಇದೆ ಹೇಳಿ? ನಮ್ಮ ಕುಟುಂಬನೂ ನಮ್ಮ ಜವಾಬ್ದಾರಿ ಆರ್ತಿಯವರೇ. ನಡೀರಿ, ತಡೋಗೋ ಮೊದಲು ರಾಖಿ ನಮ್ಮಿಂದ ಯಾವ ವಿಷಯ ಮುಚ್ಚಿಡ್ತಾ ಇದ್ದಾಳೆ, ಯಾಕೆ ಹೀಗೆ ಮಾಡ್ತಿದ್ದಾಳೆ ಅನ್ನೋದನ್ನ ತಿಳ್ಕೊಬೇಕು. ಬನ್ನಿ ನಡೀರಿ. ರಾಕಿ, ಏರ್ಪೋರ್ಟ್ ಹತ್ತತ್ರ ಬಂತು. ಆರ್ತಿ ಅದಕ್ಕೆ ಅವಾಗಲೇ ಫೋನ್ ಮಾಡಿದ್ರಲ್ಲ, ಪಾಪ ಅವ್ರಿಗೆ ಹೇಳೋಣ. ಭಾಸ್ಕರ್, ನಂಗೆ ತುಂಬಾ ತಲೆ ನೋವ್ತಿದೆ. ಏರ್ಪೋರ್ಟ್ ಹತ್ರ ಯಾವ್ದಾದ್ರು ಮೆಡಿಕಲ್ ಶಾಪ್ ಇದ್ರೆ ಟ್ಯಾಬ್ಲೆಟ್ ತಗೋಣ ಪ್ಲೀಸ್. ರಾಕಿ ಆಗ್ತಿಲ್ಲ ಅಂದ್ರೆ ಹೇಳು, ಬೇಕಾದ್ರೆ ವಾಪಸ್ ಹೊಟ್ಟೋಗೋಣ. ಬೇಡ ಭಾಸ್ಕರ್, ಟ್ಯಾಬ್ಲೆಟ್ ತಗೊಂಡ್ರೆ ಸರಿ ಹೋಗುತ್ತೆ. ಶೋ ಡ್ರೈವರ್, ಮುಂದೆ ಅಂಗಡಿ ಹತ್ರ ನಿಲ್ಸಪ್ಪ. ಒಂದು ನಿಮಿಷ ಬರ್ತೀನಿ. ಹಲೋ ಮಮ್ಮಿ. ಎಷ್ಟೊತ್ತಿಂದಾನೆ ನಿಂಗೆ ಫೋನ್ ಟ್ರೈ ಮಾಡೋದು? ನಿನ್ ಮೊಬೈಲು ಅವನ್ ಮೊಬೈಲು ಎರಡು ಸ್ವಿಚ್ ಆಫ್ ಆಗಿದೆ. ಎಲ್ಲಿದ್ದೀರಾ ನೀವು? ಮಮ್ಮಿ, ಇನ್ನೇನು ಏರ್ಪೋರ್ಟ್ ಹತ್ರನೇ ಇದ್ದೀವಿ. ಡಿಪಾರ್ಚರ್ಗೆ ಏನೋ ಟೈಮ್ ಇದೆ. ಒಂದು ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಮಮ್ಮಿ. ಏನಾಯ್ತೆ? ಏನು? ಆರ್ತಿ ಫೋನ್ ಮಾಡಿದ್ಲಾ? ನೀನೇನ್ ಮಾತಾಡ್ದ್ಯೆ? ಎಲ್ಲ ವಿಷಯ ಅವಳಿಗೆ ಹೇಳ್ಬಿಟ್ಯಾ? ಇಲ್ಲ ಮಮ್ಮಿ, ನಾನು ಆರ್ತಿ ಅಕ್ಕಂಗೆ ಏನೂ ಹೇಳಿಲ್ಲ. ಭಾಸ್ಕರಿಂದ ಈ ವಿಷಯನ ಎಷ್ಟು ದಿನ ಅಂತ ಮುಚ್ಚಿಡೋದು ಮಮ್ಮಿ. ನಾವು ಸ್ವೀಡನ್ಗೆ ಪರ್ಮನೆಂಟ್ ಆಗಿ ಹೋಗ್ತಿದ್ದೀವಿ ಅಂತ ಭಾಸ್ಕರ್ಗೆ ಒಂದಿನ ಗೊತ್ತಾಗತ್ತೆ. ಆಗ ಅವ್ನು ನನ್ನ ಮೇಲೆ ಸಿಟ್ಟು ಮಾಡ್ಕೋತಾನೆ. ನಾನು ಒಬ್ಬಳನ್ನೇ ಬಿಟ್ಟು ಬಂದ್ಬಿಟ್ರೆ? ಇಲ್ಲ ಮಮ್ಮಿ, ನಾನು ಭಾಸ್ಕರ್ನ ಬಿಟ್ಟಿರಲ್ಲ. ಹಲೋ ರಾಕಿ. ಪುನರ್ವಿವಾಹ